ನಾವೆಲ್ಲ RX ರಿವ್ಯೂಸ್ ಎಲ್ಲ ಮಾಡ್ತಾ ಇರ್ತೀವಿ. ನನ್ನ ಮಾತು ಎಲ್ಲಿ ಕೇಳ್ತೀನಿ? ಫಾಲೋವರ್ನಿಂದ ನಮಗೊಂದು ವಾಯ್ಸ್ ನೋಟ್ ಬಂದಿದೆ. ನೋಡಿ ಇನ್ಸ್ಪೈರ್ ಆಗಿ ನಾನು ಕೂಡ ವಿಡಿಯೋ ಮಾಡೋಕ್ಕಂತ ಹೋದೆ. ಕೆಲವೊಬ್ಬರು ಓನರ್ಗಳಿಂದ ರೆಸ್ಪಾನ್ಸ್ ಚೆನ್ನಾಗಿ ಬರಲಿಲ್ಲ. ಕೈಂಡ್ ಆಫ್ ಚಾಲೆಂಜ್ ಏನಪ್ಪಾ ಅಂದರೆ ನೀವು ಓನರ್ಸ್ಗಳನ್ನ ಹೆಂಗೆ ಅಪ್ರೋಚ್ ಮಾಡ್ತೀರಾ ಅನ್ನೋದನ್ನ ವಿಡಿಯೋ ಚಾಲೆಂಜ್ ನಾವು ಆಕ್ಸೆಪ್ಟ್ ಮಾಡ್ತಾ ಇದೀವಿ. ಏನೋ ಬೇರೆ ಯಾವುದೇ ಗಾಡಿಗಳಾದ್ರೂ ಹುಡುಕ್ಬಿಡ್ಬೋದು, ಈ RX ಗಾಡಿ ಹುಡುಕೋದಿದೆಯಲ್ಲ ಅದಂತೂ ತುಂಬಾ ಕಷ್ಟ. ನೋಡೋಣ, ಬಟ್ ಆ ಚಾಲೆಂಜ್ ಆಕ್ಸೆಪ್ಟ್ ಮಾಡಿದೀವಲ್ಲ, ಖಂಡಿತ ಮಾಡಲೇಬೇಕು. ಆಗಿದೆ ಇನ್ನು ಇಷ್ಟವರೆಗೂ ಯಾವ ಗಾಡಿನೇ ಕಾಣ್ತಾನೆ ಇಲ್ಲ, ಬೇರೆ ಗಾಡಿಗಳೆಲ್ಲ ಕಾಣ್ತಾ ಇದ್ದಾವೆ. ಈ ಚಾಲೆಂಜ್ ಆಕ್ಸೆಪ್ಟ್ ಏನು ಮಾಡಿಬಿಟ್ಟಿದ್ದೀನಿ. ನೋಡಿ ಆ ಗಾಡಿ ಹುಡುಕ್ತಾ ಗಲ್ಲಿ ಸುತ್ತರಿತಿದ್ದೀವಿ, ನಮಗೆ ಎಲ್ಲಿ ಸಿಗ್ತಾ ಇಲ್ಲ ಗಾಡಿ. ಎಲ್ಲಿ ಹುಡ್ಕೋಣ? ಯಾರೋ ಕೊಟ್ಟಿದ್ದಾರೆ, ಇವ್ನಿಗೆ ಸರಿಯಾಗಿ ಕೊಟ್ಟಿದ್ದಾರೆ ಚಾಲೆಂಜ್ನ. ಏನಪ್ಪ ಸಿಗ್ತಾ ಗಾಡಿ? ಇಲ್ಲ ಗುರು. ಎಲ್ಲಿದ್ದೀವಿ ಈಗ? ಅದನ್ನು ಗೊತ್ತಿಲ್ಲ ಗುರು. ಎಲ್ಲಿಗಪ್ಪ ಹೋಗ್ತಾ ಇದ್ದೀವಿ? ಅದನ್ನು ಗೊತ್ತಿಲ್ಲ. ಇನ್ನು ಮುಂದೆ ನೋಡೋಣ ಬಾ, ಇನ್ನೂ ಇದೆ ನೋಡೋಣ. ಗಾಡಿ ಹುಡುಕ್ಲೇಬೇಕಂತ ಹೋಗ್ತಾ ಇದ್ದೀವಿ. ಹುಡುಕ್ತೀವಿ, ಬಿಡಲ್ಲ, ಸಿಕ್ಕೇ ಸಿಗುತ್ತೆ, ಹುಡುಕ್ತೀವಿ. ಏನಪ್ಪ ಸಾಕೈತೆ? ನನ್ನ ಮಾತು ಎಲ್ಲಿ ಕೇಳ್ತೀನಿ? ನನ್ನ ಮಾತು ಎಲ್ಲಿ ಕೇಳ್ತೀಯ ನೀನು? ಬೇಡ ಅಂದಿರ್ತಾನೆ. ನೋಡಿ ಜನಗಳೇ, ನೋಡಿ ಹೆಂಗೆ ಹುಡುಕೋದು, ನೋಡಿ ಎಷ್ಟು ಕಷ್ಟ ಹುಡುಕೋದು. ನೋಡಿ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ದೇನ ಮಾಡಿಬಿಟ್ಟವನೇ. ನೀರು ಕುಡಿದ್ಬಿಟ್ಟು ಪಕ್ಕ ಮತ್ತೆ ನೋಡ್ತೀನಿ. ಇದು 1 hour ಆಗಿದೆ ಅಷ್ಟೇ, ಇನ್ನೂ 5-6 hours ಇದೆ. ಈವ್ನಿಂಗ್ವರೆಗೂ 1 hour ಆಯ್ತು ಹುಡುಕಕತ್ತಿ. ಹೇಳ್ದೆ ನಾನು, ಅದೇನು ಆಟೋ ಸಾಮಾನೆ ಅಂಗಡಿಲಿ ಹೋಗಿ ತಗೊಳಕ್ಕೆ ಅಂತ. ಎಲ್ಲಿ ಸಿಗುತ್ತೆ? ಎಲ್ಲಿ ಹುಡ್ಕೋಣ ಈಗ? ನೋಡೋಣ. ಆದರೂ ನಮ್ಮ ಜನಗಳಿಗೋಸ್ಕರ ಅಕ್ಸೆಪ್ಟ್ ಮಾಡಿರೋ ಚಾಲೆಂಜ್ ಇದು, ಬಿಡಲ್ಲ, ಮಾಡ್ತೀವಿ, ಹುಡ್ಕೋಣ. ನಾವು ಯಶವಂತಪುರದಿಂದ ಹೆಬ್ಬಾಳ ಫ್ಲೈಓವರ್ವರೆಗೂ ಬಂದುಬಿಟ್ವಿ. ಇದುವರೆಗೂ ಒಂದು ಗಾಡಿನೂ ಪತ್ತೆ ಇಲ್ಲ, ಒಂದು ಗಾಡಿನೂ ಕಾಣಿಸ್ತಿಲ್ಲ. ಈ ನನ್ನ ಮಗನ ಜೊತೆ ಸೇರಿ ನನಗೆ ಮಾಡಿರೋ ಕೆಲಸಕ್ಕೆ ಊಟ ಹೇಳಿ 2 ಗಂಟೆ ಹಾಕಿ ಬಂದು ಟೈಮು. ಇನ್ನೆಲ್ಲಾಗ ಒಂದು 2 hours ಆದಮೇಲೆ ನಮ್ಮ ಗಾಡಿ ಅಂತೂ RX ಗಾಡಿ ಸಿಕ್ತು. ಅಲ್ಲಿದೆ, ನೋಡೋಣ ಅವ್ರು ಯಾವ ಥರ ರೆಸ್ಪಾನ್ಸ್ ಕೊಡ್ತಾರೆ ಅಂತ ನೋಡೋಣ. ನೀನು ಸೈಲೆಂಟಾಗಿ ಬಾ, ಅವ್ರಿಗೆ ಕಾಣಬಾರ್ದು, ಓಕೆನಾ? ಅವ್ರು ಬೇಕಾದರೆ ಪರ್ಮಿಷನ್ ಕೇಳೋಣ ಲಾಸ್ಟಲ್ಲಿ, ಓಕೆನಾ? ಬ್ರೋ ಒಂದು ನಿಮಿಷ ಬ್ರೋ, ಮಾತಾಡ್ಬೋದಾ ನಿಮ್ಮ ಹತ್ರ? ಹೇಳಿ ಬ್ರೋ. ಹಾಯ್ ಬ್ರೋ, ಸಿದ್ದು ಅಂತ ಹೇಳ್ಬೋದು. ಅನಾಮಿಕಾ ಮೋಟೋಲಾಗ್ಸ್ ಅಂತ ಒಂದು ಪೇಜ್ ಇದೆ ಬ್ರೋ ನಮ್ಮದು. ಸೊ ನಾವೆಲ್ಲ RX ರಿವ್ಯೂಸ್ ಎಲ್ಲ ಮಾಡ್ತಾ ಇರ್ತೀವಿ. ಅನಾಮಿಕಾ ಮೋಟೋಲಾಗ್ಸ್ ಅಂತ ಹೇಳಿ ಮೋಸ್ಟ್ಲಿ ನೋಡಿ ಬ್ರೋ ನಿಮ್ಮ ಪೇಜ್. ಹೌದಾ ಬ್ರೋ? ಸೊ ನಾವೆಲ್ಲ RX ರಿವ್ಯೂಸ್ ಎಲ್ಲ ಮಾಡ್ತಾ ಇರ್ತೀವಿ. ಅಂದರೆ ಅವ್ರ ಸ್ಟೋರಿ ಏನಕ್ಕೆ ಅವರು RXನ ಇಷ್ಟಪಡ್ತಾ ಇದ್ದಾರೆ, ಆ್ಯಂಡ್ ದೆನ್ ಏನಕ್ಕೆ ಲವ್ ಟುವರ್ಡ್ಸ್ ವಿಂಟೇಜ್ ಬೈಕ್ಸ್ ಅಂತ ಹೇಳ್ಬಿಟ್ಟು. ಸೊ ಈ ಥರ ಮಾಡ್ತಾ ಇರ್ತೀವಿ ಕಾನ್ಸೆಪ್ಟ್ ಮೇಲೆ. ಏನಾದರೂ ಇಂಟ್ರೆಸ್ಟ್ ಇದ್ದರೆ ನಿಮ್ಮ ಬೈಕ್ ರಿವ್ಯೂ ಕೊಡ್ತೀರಾ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿದೆ ಬ್ರೋ. ಆ್ಯಕ್ಚುಲಾಗಿ ಹಂಗೆ ನೋಡ್ತಾ ಬರ್ತಾ ಇದ್ದೀವಿ ಬೈಕಲ್ಲಿ, ತುಂಬ ಚೆನ್ನಾಗಿ ಅನ್ನಿಸ್ತು. ಸೊ ಅದಕ್ಕೆ ನಿಲ್ಲಿಸಿ ಮಾತಾಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ತುಂಬ ಚೆನ್ನಾಗಿದೆ ಬಾ ಕಲರ್ ಆದರೆ. ಥ್ಯಾಂಕ್ ಯು. ಅದಕ್ಕೆ ಏನಾದರೂ ನಿಮ್ಮ ಟೈಮ್ ಇದೆ ಅಂತಂದರೆ, ಏನಕ್ಕಂದ್ರೆ ತುಂಬ ಜನ ಒಪ್ಕೊಳ್ಳಲ್ಲ ಅಷ್ಟು ಬೇಗ. ಸೊ ಅದಕ್ಕೆ ರಿಕ್ವೆಸ್ಟ್ ಮಾಡ್ತಾ ಇರೋದು. ಒಪ್ಕೊಳಲ್ಲ ಅಂತ ಏನಿಲ್ಲ ಬ್ರೋ, ಈ ಥರ ಗಾಡಿ ಇಟ್ಟಿರೋರು ಯಾರು ನೋ ಅನ್ನಲ್ಲ, ರಿವ್ಯೂ ಕೊಟ್ಟೇ ಕೊಡ್ತಾರೆ. ಹೌದಾ? ಪಕ್ಕ ಅದ್ರಲ್ಲಿ ಏನಿಲ್ಲ ಬ್ರೋ, ಆರಾಮ್ ಕೊಡ್ಬೋದು. ಇಡೀ ಬೆಂಗಳೂರಲ್ಲಿ ಯಾರೇ ಕೇಳಿದ್ರೂ ಈ ಥರ ರಿವ್ಯೂ ಖಂಡಿತ ಕೊಟ್ಟೇ ಕೊಡ್ತಾರೆ. ತುಂಬ ಥ್ಯಾಂಕ್ಸ್ ಬ್ರೋ, ನಿಜವಾಗ್ಲೂ ತುಂಬ ಥ್ಯಾಂಕ್ಸ್. ಸೊ ಫಾಲೋವರು ಯಾವ ಥರ ನೀವು ರೀಚ್ ಆಗ್ತೀರಾ, ನಿಮ್ಗೆ RX ಸಿಗೋದೇ ಕಮ್ಮಿ ಬೈಕ್ಸು, ಅಂಥದ್ರಲ್ಲಿ RX ಗಾಡಿಗಳು ಹುಡುಕ್ಬಿಟ್ಟು ಮತ್ತೆ ಹೆಂಗೆ ರಿವ್ಯೂ ತಗೊಳ್ತಾ ಇದ್ದೀರಾ ಅನ್ನೋದು ನಮ್ಗೊಂದು ಚಾಲೆಂಜ್ ಕೊಟ್ಟಿದ್ದಾರೆ. ಸೊ ಅದನ್ನು ಆಕ್ಸೆಪ್ಟ್ ಮಾಡಿಬಿಟ್ಟು ನಾವು ಬಂದಿರೋದು. ಬಟ್ ನಿಮಗೆ ಗೊತ್ತಿಲ್ಲದಂಗೆ ಒಂದು ವಿಡಿಯೋನ ಶೂಟ್ ಮಾಡ್ತಾ ಇದ್ದೀವಿ ಬ್ರೋ. ಅದರಲ್ಲಿ ಏನಿಲ್ಲ, ಈ ರಿವ್ಯೂ ಪಕ್ಕ ಒಂದು ವೈರಲ್ ಆಗುತ್ತೆ. ಹಾಂ ಬ್ರೋ, ಥ್ಯಾಂಕ್ ಯು, ತುಂಬ ಥ್ಯಾಂಕ್ಸ್. ಪೇಜ್ ಇದೆ. ಓ ಹೌದಾ ಬ್ರೋ? ಓಕೆ. ನಮ್ಮ ಪೇಜ್ ಬಂದು RX 135 ಬೆಂಗಳೂರು ಅಂತ. ಶೋರ್ ಬ್ರೋ. ಏನೋ ಹೆಲ್ಪ್ ಸಪೋರ್ಟು ಎಲ್ಲ ಬ್ರೋ, ನಿಮ್ಮ ಸಪೋರ್ಟು ಎಲ್ಲ ನಾವೇ ಸಪೋರ್ಟ್ ಮಾಡ್ಕೋಬೇಕು ಬ್ರೋ, ಅಷ್ಟೇ, ಏನಿಲ್ಲ. ಪಕ್ಕ ಮಾಡ್ತೀನಿ ಬ್ರೋ. ಸೊ ತುಂಬ ನೀವು ಒಳ್ಳೆ ಚೆನ್ನಾಗಿ ಕಂಟೆಂಟ್ ಕೊಡಿ, ನಾವು ಒಳ್ಳೆ ಚೆನ್ನಾಗಿ ಕಂಟೆಂಟ್ ಕೊಡ್ತೀವಿ ಕನ್ನಡ ಜನರಿಗೆ ಎಲ್ಲರಿಗೂ. ಓಕೆ, ತುಂಬ ಥ್ಯಾಂಕ್ಸ್ ಬ್ರೋ. ಥ್ಯಾಂಕ್ ಯು ಸೊ ಮಚ್.